ನಂದಿನಿ ಯಾಕಿನ್ನು ಮನೆಗೆ ಬಂದಿಲ್ಲ? The number you have dialed is currently switched off. ಯಾಕಕ್ಕ ಹಾಗಿದ್ಯಾ? ಏನಾಯ್ತು? ಫ್ರೆಂಡ್ಸ್ನ ಮೀಟ್ ಮಾಡಿ ಅಖಿಲ್ ಕಾಲ್ಗೆ ಪ್ಯಾಡ್ ತಗೊಂಡ್ ಬರ್ತೀನಿ ಅಂತ ಬೆಳಗ್ಗೆ ಹೋಗಿರೋ ನಂದಿನಿ ಇನ್ನು ಮನೆಗೆ ಬಂದಿಲ್ಲ ವಸು. ಹೌದು, ನಂದಿನಿ ಇನ್ನೂ ಮನೆಗೆ ಬಂದಿಲ್ವಲ್ಲ. ಅಕ್ಕ ಫೋನ್ ಮಾಡಕ್ಕ. ತುಂಬಾ ಸಲ ಮಾಡ್ದೆ ವಸು, ಸ್ವಿಚ್ ಆಫ್ ಅಂತ ಬರ್ತಿದೆ. ಸ್ವಿಚ್ ಆಫ್ ಯಾಕೆ ಬರ್ತಿದೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ ವಸು. ನಂದಿನಿಗೆ ಏನಾಗಿದ್ಯೋ ಅಂತ ಭಯ ಆಗ್ತಿದೆ. ಗಾಬರಿ ಆಗ್ಬೇಡ ಅಕ್ಕ, ಅವ್ರಿಗೆ ಹೇಳಿ ವಿಷಯ ತಿಳ್ಕೊಳಕ್ ಹೇಳ್ತೀನಿ. ದೇವ್ರೆ, ಇವರು ನಂದಿನಿ ಬಗ್ಗೆ ಎಂಕ್ವೈರಿ ಸ್ಟಾರ್ಟ್ ಮಾಡ್ತಿದ್ದಾರೆ. ನಂದಿನಿ ಎಲ್ಲಿದ್ದಾಳೆ ಅಂತನಾದ್ರೂ ಗೊತ್ತಾದ್ರೆ ನನ್ಗತಿ ಅಷ್ಟೇ. ಇವನೊಬ್ಬ ಒಂದೊಂದು ಮಾತಿಗೂ ಫೋನ್ ಮಾಡ್ತಾನೆ. ಯಾಕೆ ಕಾಲ್ ಮಾಡ್ದೆ? ಹೇಗಿದೀಯಾ ಬೇಬಿ? ನೀನ್ ಮಾಡಿರೋ ಕೆಲ್ಸಕ್ಕೆ ಇನ್ನು ಹೇಗಿರ್ತೀನಿ? ಇಲ್ಲಿ ಎಲ್ರು ನಂದಿನಿ ಬಗ್ಗೆ ಮಾತಾಡ್ತಿದ್ದಾರೆ. ಅವಳು ಎಲ್ಲಿದ್ದಾಳೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ನಮ್ಮ ಅಭಿಭಾವ ಏನಾದ್ರೂ ಮನ್ಸ್ ಮಾಡಿದ್ರೆ 1 ಗಂಟೆ ಒಳಗೆ ತಿಳ್ಕೊತಾರೆ. ನಿನ್ನ ಜೈಲಿಗೆ ಕಳಿಸ್ತಾರೆ. ಡೋಂಟ್ ವರಿ ಬೇಬಿ, ಅಲ್ಲಿ ತನಕ ನಾನು ಹೋಗಕ್ ಬಿಡಲ್ಲ. ನೀನು ಏನೋ ಒಂದು ಮಾಡು, ನನಗ್ ಮಾತ್ರ ಟೆನ್ಷನ್ ಕೊಡ್ಬೇಡ. ಬಾಯ್. ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ ಆಂಟಿ. ಫೋನಲ್ಲಿ ಯಾರು ಹಾರಿಕಾ? ನನ್ ಫ್ರೆಂಡ್. ಏನೋ ಈ ನಡುವೆ ಫ್ರೆಂಡ್ ಫೋನ್ ಮಾಡೋದು, ಫ್ರೆಂಡ್ ನ ಭೇಟಿ ಮಾಡೋದು ಎಲ್ಲ ಜಾಸ್ತಿ ಆಗೋಗಿದೆ ನಿಂಗೆ. ಸುಮ್ನೆ ನನಗೆ ಕೋಪ ಬರಿಸ್ಬೇಡ ಆಂಟಿ. ಮೊದ್ಲ ನನಗೆ ಟೆನ್ಷನ್ ಅಲ್ಲಿ ಹುಚ್ಚಿಡ್ತಿದೆ. ಏ ಹುಡುಗಿ, ಆ ಟೆನ್ಷನ್ ಏನು ಅಂತ ಕೇಳ್ತಿದೀವಲ್ಲ, ಅದು ನಿಮ್ಗೆ ಬೇಕಾಗಿಲ್ಲ. ಏನಾಯ್ತು ವಸ್ಸು? ನಂದಿನಿ ಇನ್ನೂ ಮನೆಗೆ ಬಂದಿಲ್ಲ ಅಂತ ಅಕ್ಕ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅತ್ತೆ. ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲಲ್ಲ, ಅದಕ್ಕೆ ಬರ್ತಾಳೆ ಬಿಡಿ. ಬಾಯ್ ಫ್ರೆಂಡ್ ನ ಭೇಟಿ ಮಾಡಕ್ ಹೋದ್ಲು ಇಲ್ಲ ಗರ್ಲ್ ಫ್ರೆಂಡ್ ನ ಭೇಟಿ ಮಾಡಕ್ ಹೋದ್ಲು? ಅದೇನಾದ್ರೂ ಹೇಳಿದ್ಲಾ? ಬಂಗಾರದಂತ ಹುಡುಗಿ ಮೇಲೆ ಯಾಕೆ ಆರೋಪ ಮಾಡ್ತಿದ್ಯಾ? ಅದಕ್ಕೆ ಹೊರಗಡೆ ಎಲ್ರೂ ಬಂಗಾರನೇ ದೊಡ್ಡಮ್ಮ, ಒಳಗಡೆ ಯಾರೇನ್ ಮಾಡ್ತಾರೆ ಅಂತ ಯಾರಿಗ್ ಗೊತ್ತು? ನಂದಿನಿ ಅಂತವಳಲ್ಲ ಅಕ್ಕ. ಎಂಥವಳು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅನ್ಸುತ್ತಲ್ವೇನ್ರಿ? ಅವಳೇನು ಅಂತ ನಮಗ್ ಚೆನ್ನಾಗಿ ಗೊತ್ತಿರೋದ್ರಿಂದನೇ ನಿನ್ಗೆ ಹೇಳ್ತಾ ಇರೋದು ಹಾರಿಕಾ. ಅವಳೇ ನಿಂತರ ಅಲ್ಲ, ಜವಾಬ್ದಾರಿ ಇರೋ ಹುಡುಗಿ. ಅಂತ ಜವಾಬ್ದಾರಿ ಇರೋ ಹುಡುಗಿನೇ ಆಗಿದ್ರೆ ಇಷ್ಟೊತ್ತಾದ್ರೂ ಮನೆಗೆ ಯಾಕೆ ಇನ್ನು ಬಂದಿಲ್ಲ? ಅದಕ್ಕೆ ಮೊದ್ಲೇ ನರ್ಸು, ಅದೆಷ್ಟು ಜನರ ಪರಿಚಯ ಇದೆಯೋ ಏನ್ ಕತೆಯೋ, ಯಾವ ಪರಿಚಯಸ್ತ್ರ ಜೊತೆಗಿದ್ದಾಳೋ ಏನೋ. ಮಾತಾಡೋಕ್ ಮುಂಚೆ ಯೋಚನೆ ಮಾಡು ದಮಯಂತಿ. ನೀನು ಕೂಡ ಒಬ್ಳು ಹೆಣ್ಣು, ಸುಮ್ನೆ ಆರೋಪ ಮಾಡ್ಬೇಡ. ನಂದಿನಿ ಬಗ್ಗೆ ನಿನಗೇನ್ ಜಾಸ್ತಿ ಗೊತ್ತಿಲ್ವಲ್ಲಕ್ಕ, ಯಾಕಷ್ಟು ಫೀಲ್ ಮಾಡ್ಕೋತಿದ್ಯಾ? ಅನ್ನ ಬೆಂದಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದ್ ಅಗಳು ಸಾಕು. ಅವಳು ಬಂದಿರೋದು ಅಖಿಲ್ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಅಂತ ಹುಡುಗಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ತಪ್ಪು. ಏನಾಯ್ತು? ಏನಿಲ್ಲ ರೀ, ನಂದಿನಿ ಇನ್ನೂ ಮನೆಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಭಿ. ನಂಗೆ ಯಾಕೋ ಭಯ ಆಗ್ತಿದೆ. ಒಂದ್ಸಲ ಮತ್ತೆ ಮಾಡು ಪಾವನಿ. ಯಾವ್ದೋ ಮೆಸೇಜ್ ಬಂತು ರೀ. ಕೊಡಿಲಿ. ಹಲೋ ಅಕ್ಕ, ನಾನು ನನ್ನ ಫ್ರೆಂಡ್ ಮನೇಲಿದ್ದೀನಿ. ನನ್ನ ಫೋನಲ್ಲಿ ಚಾರ್ಜೇ ಇಲ್ಲ, ಅದಕ್ಕೆ ಇವಳು ಫೋನಿಂದ ಮೆಸೇಜ್ ಮಾಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಅವ್ರ ಅಮ್ಮಂಗೆ ಚಿಕ್ಕ ಹೆಲ್ತ್ ಇಶ್ಯೂ ಆಗಿದೆ. 1-2-3 ದಿನದಲ್ಲಿ ನಾನು ಬಂದ್ಬಿಡ್ತೀನಿ, ಗಾಬರಿ ಆಗಬೇಡ.
ಇದು ಆದಿತ್ಯನ್ ಕೆಲ್ಸನೇ ಇರ್ಬೇಕು. ಇವರು ನಂದಿನಿನ ಹುಡುಕ್ಬಾರ್ದು ಅನ್ನೋ ಕಾರಣಕ್ಕೆ ಈ ತರ ಮೆಸೇಜ್ ಮಾಡಿರ್ತಾನೆ. ಟೆನ್ಷನ್ ಕಮ್ಮಿ ಆಯ್ತು. ನೋಡಿದ್ಯಾ, ಸುಮ್ಮನೆ ಹೆದರ್ಕೊಂಡೆ. ನಂದಿನಿ 2 ಡೇಸಲ್ಲಿ ಬಂದ್ಬಿಡ್ತಾಳಂತೆ. ನನ್ ಭಯ ನನ್ಗಿರತ್ತಲ್ವಾ ರೀ. ಆ ಮೆಸೇಜ್ ಮಾಡೋ ಬದಲು ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ. ಅವ್ರ ಫ್ರೆಂಡ್ ಅವ್ರ ತಾಯಿಗೆ ಪ್ರಾಬ್ಲಮ್ ಅಂತ ಹೇಳಿದ್ಲಲ್ಲ, ಅದಕ್ಕೆ ಬರ್ತಾಳೆ ಬಿಡಿ, ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ. ಕೈಯಲ್ಲಿರೋದು ಯಾವ ಪೇಪರ್ಸ್ ಅಭಿ? ಹಾರಿಕಾ ಹೆಸರಲ್ಲಿ ಪ್ರಾಪರ್ಟೀಸ್ನ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿದೀವಮ್ಮ. ಅಣ್ಣ, ಅಂದ್ರೆ ನನ್ನ ಹೆಸರಿಗೆ ಆಸ್ತಿ ಬರೆದ್ಬಿಟ್ರ ಭಾವ? ನನ್ಗೆ ಆಸ್ತಿ ಸಿಗುತ್ತಾ? ಪೇಪರ್ ವರ್ಕ್ ಕಂಪ್ಲೀಟ್ ಆಗಿದೆ ಹಾರಿಕಾ. ನಾಳೆ ಲಾಯರ್ ಮುಂದೆ ಎಲ್ಲರೂ ಸೈನ್ ಮಾಡಬೇಕು. ಸೈನ್ ಆಗೋದ್ರೆ ಆಸ್ತಿ ನನಗೆ ಸಿಗುತ್ತಾ ಭಾವ? ಪವರ್ ಆಫ್ ಅಟಾರ್ನಿ ನಿನಗೆ ಸಿಗುತ್ತೆ. ಮಗು ಹುಟ್ಟಿ ಮೇಜರ್ ಆದಮೇಲೆ ಈ ಆಸ್ತಿ ಮಗು ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿ ತನಕ ಆ ಆಸ್ತಿ ಮೇಲೆ ಸರ್ವಾಧಿಕಾರ ನಂದೇ ಅಲ್ವಾ ಭಾವ? ನಿಂದೆ ಕಣಮ್ಮ. ಥ್ಯಾಂಕ್ ಯು ಭಾವ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಆದ್ಮೇಲೆ ಈ ಮನೇಲಿ ಒಂದ್ ಒಳ್ಳೆ ಕೆಲ್ಸ ನಡೀತು ಅಭಿ. ಹೌದಣ್ಣ, ನೀವು ತುಂಬಾ ಗ್ರೇಟು. ಒಳ್ಳೆ ಕೆಲ್ಸ ಮಾಡಿದ್ರಿ. ಇವಳಿಗೆ ಆಸ್ತಿ ಬರ್ದು ಕೊಡೋದು ನನಗಿಷ್ಟ ಇಲ್ಲ ಅಣ್ಣ. ತಪ್ಪು ಮಾಡ್ತಿದ್ದೀವೇನೋ ಅಂತ ಅನಿಸ್ತಿದೆ. ಹೆಂಗೋ ತಪ್ಪಾಗತ್ತೆ? ಆಸ್ತಿ ಪೂರ್ತಿ ನಾಳೆ ಹುಟ್ಟಿರೋ ನಿನ್ನ ಮಗುಗ್ ತಾನೇ ಸೇರುತ್ತೆ. ಅದರ ಅವಶ್ಯಕತೆ ಏನಿದೆ ಅಂತ ಕೇಳ್ತಿದ್ದೀನಿ. ಆಸ್ತಿ ಇದ್ರೆ ಎಷ್ಟೋ ಅವಶ್ಯಕತೆಗಳು ಪೂರ್ತಿ ಆಗುತ್ತಲ್ಲ. ಆ ಅವಶ್ಯಕತೆನ ಕುಟುಂಬನೇ ಪೂರ್ತಿ ಮಾಡ್ತಿರ್ಬೇಕಾದ್ರೆ ಆಸ್ತಿ ಅವಶ್ಯಕತೆ ಏನಿದೆ? ಆಸ್ತಿ ನನ್ನ ಹೆಸರಿಗೆ ಬರೀತಾ ಇರೋದು ನಿಮಗಿಷ್ಟ ಇಲ್ಲ ಅಂತ ಹೇಳಿ ಈ ವ್ಯಂಗ್ಯದ ಮಾತೆಲ್ಲ ಯಾಕೆ? ಆಸ್ತಿ ಕೊಟ್ರೆ ಮಾತ್ರ ನಿನ್ನ ಜೊತೆಗಿರ್ತೀಯ ಹಾರಿಕಾ? ನಿನ್ನ ನಡುವೆ ಆಸ್ತಿ ಮಾತ್ರನೇ ಇರೋದು. ಆಸ್ತಿನ ನಾನ್ ಕೇಳಲಿಲ್ಲ, ನಿಮ್ಮಣ್ಣ ಆತ್ಗೆನೆ ಕೊಡ್ತೀವಿ ಅಂದ್ರು. ಬೇಡ ಅಂತ ನಾನು ಹೇಳ್ತಿದ್ದೀನಲ್ಲ, ಬಿಡ್ಬೋದಲ್ಲ? ಆಸ್ತಿ ಕೊಡ್ತೀವಿ ಅಂತ ಆಸೆ ಹುಟ್ಸಿ ಬಿಡು ಅಂತಂದ್ರೆ ಹೆಂಗೋ? ತಪ್ಪಲ್ವಾ? ಬಸ್ರಿ ಹುಡುಗಿಗೆ ನಿರಾಸೆ ಮಾಡೋದು ಒಳ್ಳೇದಲ್ಲ ತಮ್ಮಯ್ಯ. ಇವಳ ಬಗ್ಗೆ ನಿನಗೆ ಗೊತ್ತಿಲ್ಲ ಅಕ್ಕ. ಇವಳಿಂದಲೇ ಒಂದ್ಸಲ ಆಸ್ತಿನ ಕಳ್ಕೊಂಡು ಬೀದಿಗೆ ಬಂದಿದ್ವಿ. ಈಗ ಆಸ್ತಿ ಕೊಟ್ರೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ಆಗ ಆಸ್ತಿ ಕಳ್ಕೊಳ್ಳೋದಕ್ಕೆ ನಾನ್ ಕಾರಣನಾ? ವ್ಯಾಪಾರದಲ್ಲಿ ನೀವು ತಗೊಂಡಿರೋ ನಿರ್ಧಾರನೇ ಅಲ್ವಾ ನಮ್ಮನ್ನ ದಿವಾಳಿ ಆಗೋ ತರ ಮಾಡಿದ್ದು. ಅದು ನಾವು ತಗೊಂಡಿದ್ದ ನಿರ್ಧಾರ ಅಲ್ಲ, ನಮ್ಮಿಂದ ನೀನು ಬಲವಂತವಾಗಿ ಒಪ್ಪಿಸಿ ಮಾಡಿರೋ ನಿರ್ಧಾರ. ಅಖಿಲ್, ಕಾಮ್ ಡೌನ್. ಒಂದು ಸಲ ಆದಂಗೆ ಮತ್ತೊಂದು ಸಲ ಆಗಲ್ಲ. ಆಸ್ತಿ ಎಲ್ಲೂ ಹೋಗಲ್ಲ. ಒಂದ್ಸಲ ಇವಳನ್ನ ನಂಬಿ ಮೋಸ ಹೋಗಿದ್ದೀವಣ್ಣ, ಸಾಕು. ಪ್ರತಿ ಸಲ ನಂಬೋದಕ್ಕಾಗಲ್ಲ. ಕಟ್ಕೊಂಡಿರೋ ಹೆಂಡತಿ ಮೇಲೂ ನಂಬಿಕೆ ಇಲ್ಲ ಅಂದ್ರೆ ಹೇಗೆ? ನಾನೇನ್ ಮೋಸ ಮಾಡಿದ್ದೀನಿ? ವ್ಯಾಪಾರ ಅಂದಮೇಲೆ ಲಾಭ ನಷ್ಟ ಇರುತ್ತೆ. ಹೌದು ಕಣೋ, ಭಾಸ್ಕರ್ಗೆ ಸಂಸ್ಕೃತಿ ಇವೆಂಟ್ಸ್ ವಹಿಸಿದ್ದಾರೆ. ಅವನೆಲ್ಲ ಲಾಭನೇ ತರ್ತಿದ್ದಾನಾ? ಇಲ್ಲ ತಾನೆ? ಸಾಕು ಅತ್ತೆ, ಇನ್ನು ಒಂದೇ ಒಂದು ಮಾತು ಆಡ್ಬೇಡ. ಆಸ್ತಿನ ಹಾರಿಕಾಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದರಲ್ಲಿ ಯಾವ ರೀತಿನೂ ಬದಲಾವಣೆ ಇರಲ್ಲ. ನಾಳೆ ಲಾಯರ್ ಮುಂದೆನೆ ಫಾರ್ಮಾಲಿಟೀಸ್ನ ಫಿನಿಶ್ ಮಾಡಿ ಸೈನ್ ಮಾಡಿ ಆಸ್ತಿನ ಹಾರಿಕಾಗೆ ಕೊಡ್ತೀವಿ. ಇದ್ರ ಬಗ್ಗೆ ಇನ್ಯಾರು ಏನು ಮಾತಾಡೋಕೆ ಹೋಗ್ಬೇಡಿ ಪ್ಲೀಸ್. ಇದೇ ಫೈನಲ್.
ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ನಾಳೆ ಆಸ್ತಿ ನನ್ನ ಕೈಗೆ ಸಿಕ್ತಿದೆ. ಇನ್ನು ಪೂರ್ತಿ ಪವರ್ ನಂದು, ಉಸ್ತುವಾರಿನೂ ನಂದೆ. ಎಲ್ರೂ ಆಟ ಆಡಿಸ್ತೇನೆ. ನನ್ನನ್ನು ಯಾರೂ ತಡೆಯಕ್ಕಾಗಲ್ಲ, ಯಾವ ಶಕ್ತಿನೂ ಅಡ್ಡ ಬರಲ್ಲ. ಏಯ್, ಯಾರು ನೀವು? ನಾವು ರೌಡಿಗಳು. ನನ್ನನ್ನೇ ಕಿಡ್ನಾಪ್ ಮಾಡಿದ್ದೀರಾ? ಹೇಳ್ಬಾರ್ದು. ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು. ಅಖಿಲ್ ಭಾವಂಗೆ ನಿಜ ಹೇಳ್ಬೇಕು. ಆಸ್ತಿನ ಹಾರಿಕಾ ಹೆಸರಿಗೆ ಬರೆದಿರೋ ಹಾಗೆ ಮಾಡ್ಬೇಕು. ದೇವ್ರೆ, ನನ್ನಿಲ್ಲಿಂದ ಹೇಗಾದ್ರೂ ಮಾಡಿ ಬಿಡ್ಸಪ್ಪ ಸ್ವಾಮಿ. ಏನೇ, ಇವತ್ತು ನಿನ್ಗೆ ಆಸ್ತಿ ಸಿಕ್ಕಿದ ತಕ್ಷಣ ನನಗಷ್ಟೋ ಇಷ್ಟೋ ಕೊಡೆ. ನನ್ನನ್ನು ಮರಿಬೇಡ ಹಾರಿಕಾ. ಗಂಡ ಬಿಟ್ಟು ಬಂದಿರೋಳು, ಮೊದ್ಲೇ ಚಿಕ್ಕ ಮಗು ತಾಯಿ. ಡೋಂಟ್ ವರಿ, ನಿಮ್ಮಿಬ್ರ ಜವಾಬ್ದಾರಿ ನಂದು. ಇವಳಿಗೆ ಜಾಸ್ತಿ ಕೊಡ್ಬೇಡ್ವೆ ಹಾರಿಕಾ. ಎಷ್ಟ್ ಕೊಟ್ರು ಇವಳಿಗೆ ತೃಪ್ತಿ ಇರಲ್ಲ, ಕೃತಜ್ಞತೆನೂ ಇರಲ್ಲ. ಕೇಳಿಲಿ, ನನಗೆ ಎಷ್ಟಾದ್ರೂ ಕೊಡ್ತಾಳೆ. ನಿನಗೆ ಕತೆ, ನಿನಗೆಷ್ಟು ಕೊಡ್ಬೇಕು ಅಂತ ನಾನು ಹೇಳ್ದಾ? ಅಯ್ಯೋ, ಜಗಳ ಮಾಡ್ಬೇಡಿ. ನಿಮ್ಮಿಬ್ಬರಿಗೂ ಸಮಾನವಾಗಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು. ಹೊರಗಡೆಯಿಂದ ಡೋರ್ ಲಾಕ್ ಮಾಡಿದ್ದಾರೆ ಅನ್ಸುತ್ತೆ. ಈಗೇನ್ ಮಾಡ್ಲಿ? ಫೋನ್ ರಿಸೀವ್ ಮಾಡಕ್ಕ. ಅಕ್ಕ ಫೋನ್ ಎಲ್ಲೋ ಇಟ್ಟಿದ್ದಾಳೆ ಅನ್ಸುತ್ತೆ. ವಸು ಅಕ್ಕಂಗ್ ಮಾಡ್ತೀನಿ. ಶಿವನ್
ಯಾರು? ಹಲೋ ಅಕ್ಕ, ನಾನ್ ನಂದಿನಿ. ನಿನ್ ಫೋನ್ ಏನಾಯ್ತು ನಂದಿನಿ? ಯಾಕೆ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ಯಾ? ನಿಮ್ ಫ್ರೆಂಡ್ ಅವ್ರ ತಾಯಿ ಹೇಗಿದ್ದಾರೆ? ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿಲ್ಲ ಅಕ್ಕ, ನನ್ ಕಿಡ್ನಾಪ್ ಮಾಡಿದ್ದಾರೆ. ಏನು ಕಿಡ್ನಾಪ್ ಮಾಡಿದಾರಾ? ಯಾರು? ಈ ವಿಷಯ ಹಾರಿಕಂಗ್ ಗೊತ್ತಾಗ್ಬಾರ್ದಕ್ಕ. ಯಾಕೆ? ಅದು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಅದು ನಂದಿನಿ, ಹಲೋ. ನಾನು ಆಮೇಲೆ ಕಾಲ್ ಮಾಡ್ತೀನಕ್ಕ. ನೀನ್ ಎಲ್ಲಿದ್ಯಾ? ಗೊತ್ತಿಲ್ಲ ಅಕ್ಕ. ಹಲೋ ಹಲೋ ನಂದಿನಿ. ನಂದಿನಿ, ವಸು, ಯಾಕೊಂಥರ ಇದೆಯಾ? ಅದು ಅತ್ತೆ. ಏನಾಯ್ತದ್ಕೆ? ನಂದಿನಿ, ಏನಿಲ್ಲ ಅತ್ತೆ. ಹಾರಿಕಂಗೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತ ನಂದಿನಿ ಯಾಕೆ ಹೇಳಿದ್ಲು? ಅಭಿಭಾವ ಭಾಸ್ಕರ್ ಭಾವ ಎಲ್ಲಿದಾರಕ್ಕ? ಲಾಯರ್ ಯಾಕಿನ್ನೂ ಬಂದಿಲ್ಲ? ಇವತ್ ಸೈನ್ ಮಾಡ್ಬೇಕಲ್ವಾ? ಬೆಳಗ್ಗೆ ಇವರು ಅಭಿ ಆಚೆ ಹೋಗಿದ್ದಾರೆ. ಸೈನ್ ಮಾಡ್ದೆ ಎಲ್ಲಿಗೆ ಹೋದ್ರು? ಅತ್ತೆ ಯಾಕಷ್ಟು ಅರ್ಜೆಂಟ್ ನಿಂಗೆ? ಅಂದ್ರೆ ಒಳ್ಳೆ ಕೆಲ್ಸ ಬೇಗ ಆಗ್ಬೇಕಲ್ವಾ ತಮ್ಮ? ಯಾವ್ದು ಒಳ್ಳೇದು ಯಾರಿಗ ಒಳ್ಳೇದು ಅರ್ಥನೇ ಆಗ್ತಿಲ್ಲ. ಟಿಫನ್ ರೆಡಿ ಅತ್ತೆ, ಬನ್ನಿ ಬಡಿಸ್ತೀನಿ. ಬಡಿಸಕ್ಕ, ನನಗೆ ಹಸುವಾಗ್ತಿದೆ. ನಡಿ. ವಸು, ಬಾ ಟಿಫನ್ ಮಾಡೋಣ. ನೀವು ಮಾಡ್ತಾ ಇರಿ ಅಕ್ಕ, ನಾನು ಈಗಲೇ ಬರ್ತೀನಿ. ನಂದಿನಿ ಫ್ರೆಂಡ್ ಮನೆಗೆ ಹೋಗಿಲ್ಲ, ಕಿಡ್ನಾಪ್ ಆಗಿದ್ದಾಳೆ. ಈ ವಿಷಯನ ಈಗಲೇ ಅವ್ರಿಗೆ ಹೇಳಬೇಕು. ಇವ್ರ ನಂಬರ್ ಯಾಕೆ ನಾಟ್ ರೀಚಬಲ್ ಬರ್ತಿದೆ? ಭಾವಂಗ್ ಮಾಡೋಣ. ಭಾವನ್ ಫೋನ್ ಕೂಡ ರೀಚ್ ಆಗ್ತಿಲ್ವಲ್ಲ. ನಂದಿನಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಈಗ ಹೇಗೆ ತಿಳ್ಕೊಳ್ಳೋದು? ಹಲೋ ಶಿರೀಷಾ ಅವರೇ? ಯಾರು? ನಾನ್ರಿ ವಸುಂಧರಾ, ಅಭಿರಾಮ್ ಅವ್ರ ಹೆಂಡತಿ. ಹೇಳಿ ಮೇಡಮ್. ನನಗೆ ಒಂದು ನಂಬರಿಂದ ಕಾಲ್ ಬಂದಿದೆ. ಆ ಲೊಕೇಶನ್ ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಹೇಳ್ತೀರಾ? ಓಕೆ ಮೇಡಮ್, ನಂಬರ್ ಹೇಳಿ. ನೋಡ್ತಿದ್ದೀನಿ ಮೇಡಮ್, ಲೈನಲ್ಲೇ ಇರಿ. ಹಲೋ ಮೇಡಮ್. ಹೇಳಿ. ಭಾಗ್ಯನಗರ್ ಕಾಲೋನಿಯಿಂದ ನಿಮಗೆ ಕಾಲ್ ಬಂದಿದೆ. ಲೊಕೇಶನ್ ಶೇರ್ ಮಾಡ್ತೀನಿ, ನೋಡಿ. ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ ಮೇಡಮ್.
ಲೊಕೇಶನ್ ಇಲ್ಲೇ ತೋರಿಸ್ತಿದೆ, ಇಲ್ಲೇನೂ ಇಲ್ವಲ್ಲ?